ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ನಲವತ್ಮೂರ ಮುನ್ನೂರು ರಜ್ಜುವು ಘನಲೋಕದ ಪುರುಷಾಕಾರದಲ್ಲಿ. ನಲವತ್ಮೂರ ಮುನ್ನೂರು ರಜ್ಜು ಘನಲೋಕದ ಪುರುಷಾಕಾರದಲ್ಲಿ. ಅಲೆಯುತ್ತಲೆಂಬ 4 ಲಕ್ಷದ ಯೋನಿಯ ನಾನಾಕಾರದಲ್ಲಿ. ಅಲೆಯುತ್ತಲೆಂಬ 4 ಲಕ್ಷದ ಯೋನಿಯ ನಾನಾಕಾರದಲ್ಲಿ. ತತ್ವಬೋಧನೆಯ ಪಡೆಯಲಿಲ್ಲವೈ ಶಾಂತಿಯು ಲೇಷವು ಸಿಗಲಿಲ್ಲ. ತತ್ವಬೋಧೆಯನ್ನು ಪಡೆಯಲಿಲ್ಲವೈ ಶಾಂತಿಯು ಲೇಷವು ಸಿಗಲಿಲ್ಲ. ಲೋಕಾಂತ್ಯದಿ ನಿವಾಸಿಸುವರಿಗೆ ಚಿರಶಾಂತಿಯು ಬರು ಸ್ಥಿರವೆಲ್ಲ. ಲೋಕಾಂತ್ಯದಿ ನಿವಾಸಿಸುವವರಿಗೆ ಚಿರಶಾಂತಿಯು ಬಲು ಸ್ಥಿರವೆಲ್ಲ. ಚಿರಶಾಂತಿಯು ಬಹು ಸ್ಥಿರವೆಲ್ಲ. ಚಿರಶಾಂತಿಯು ಬಹು ಸ್ಥಿರವೆಲ್ಲ. 4 ಗತಿಗಳಲ್ಲಿ ಸಂಸಾರ ಪರಿಭ್ರಮಣೆ ಮಾಡುತ್ತಿರುವ ಜೀವಿಗಳು ಈ ಲೋಕದಲ್ಲಿ ಯಾವ ಯಾವ ಸ್ಥಳಗಳಲ್ಲಿವೆ? ಸ್ವರ್ಗ, ನರಕ, ಮೋಕ್ಷಗಳು ಎಲ್ಲಿವೆ? ಮತ್ತು ಈ ಮಧ್ಯಮ ಲೋಕದ ಬಗ್ಗೆ ಚಿಂತನೆ ಮಾಡುವುದು ಲೋಕಾನುಪ್ರೇಕ್ಷೆಯಾಗಿದೆ. ಈ ಲೋಕದ ರೀತಿಯನ್ನು ಕಂಡು ಸಂಸಾರದಿಂದ ವಿಮುಖರಾಗಿ ಆತ್ಮಸಮ್ಮುಖವಾಗುವುದೇ ಲೋಕಾನುಪ್ರೇಕ್ಷೆಯ ಪರಿಣಾಮವಾಗಿದೆ. ಆತ್ಮೋನ್ನತಿಯ ಭಾವವೇ ಇದರ ಪ್ರಯೋಜನವಾಗಿದೆ. ಈ ಲೋಕದಲ್ಲಿರುವ 6 ದ್ರವ್ಯಗಳು ಯಾವುವೆಂದರೆ ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ. ಈ ಲೋಕದಲ್ಲಿ ಅನಂತಾನಂತ ಜೀವಿಗಳು ಇವೆ. ಪುದ್ಗಲ ದ್ರವ್ಯವು ಇದಕ್ಕಿಂತ ಅನಂತ ಪಟ್ಟು ಹೆಚ್ಚಾಗಿದೆ. ಧರ್ಮ, ಅಧರ್ಮ ಮತ್ತು ಆಕಾಶ ದ್ರವ್ಯಗಳು ಒಂದೊಂದೇ ಇವೆ. ಕಾಲ ದ್ರವ್ಯವು ಅಸಂಖ್ಯಾತವಾಗಿದೆ. ಈ ಲೋಕವು ಯಾರಿಂದಲೂ ರಚಿಸಲ್ಪಟ್ಟಿಲ್ಲ ಮತ್ತು ಯಾರಿಂದಲೂ ನಷ್ಟಪಡಿಸಲಾಗುವುದಿಲ್ಲ. ಈ ಲೋಕದಲ್ಲಿ ದ್ರವ್ಯವು ನಿತ್ಯವಾಗಿರುವುದರಿಂದ ಲೋಕವು ಸ್ಥಿತವಾಗಿದೆ ಮತ್ತು ನಿತ್ಯವಾಗಿದೆ. ದ್ರವ್ಯಗಳ ಪರಿಣಮನದಿಂದಾಗಿ ಈ ಲೋಕವು ಪರಿಣಮನಗೊಳ್ಳುತ್ತಿರುತ್ತದೆ. ಆಕಾಶ ದ್ರವ್ಯವು ಒಂದು ಸರ್ವವ್ಯಾಪಿ ಅಖಂಡ ದ್ರವ್ಯವಾಗಿದೆ. ಇದರಲ್ಲಿ ಲೋಕಾಕಾಶ ಮತ್ತು ಅಲೋಕಾಕಾಶ ಎಂದು 2 ವಿಭಾಗ. 6 ದ್ರವ್ಯಗಳು ಇರುವ ಪ್ರದೇಶವನ್ನು ಲೋಕಾಕಾಶ ಎನ್ನುವರು. ಇದರಾಚೆಗಿನ ಅಖಂಡ ಅನಂತ ಅಸೀಮ ಆಕಾಶವನ್ನು ಅಲೋಕಾಕಾಶ ಎನ್ನುವರು. ಈ ಲೋಕವು ಅನಂತಾನಂತ ಆಕಾಶದ ನಟ್ಟ ನಡುವಿನ ಭಾಗದಲ್ಲಿ ಘನೋದಧಿ, ಘನವಾತ ಮತ್ತು ತನುವಾತ ಎಂಬ 3 ವಾಯುಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಇದೇ ಅದಕ್ಕೆ ಆಧಾರವಾಗಿದೆ. ಈ ಪ್ರಕಾರವಾಗಿ
ಊರ್ಧ್ವಲೋಕ, ಮಧ್ಯಮಲೋಕ ಮತ್ತು ಅಧೋಲೋಕದ ಬಗ್ಗೆ ಚಿಂತನೆ ಮಾಡುತ್ತಾ, ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲದ ಭೇದಗಳ ಬಗ್ಗೆ ವಿಚಾರ ಮಾಡುತ್ತಾ, ವಿಶ್ವದಲ್ಲಿನ ಜೀವಿಗಳ ದುಃಖದ ಬಗ್ಗೆ ವಿಚಾರ ಮಾಡುತ್ತಾ, ರತ್ನತ್ರಯ ಭಾವನೆಯನ್ನು ಭಾವಿಸುತ್ತಾ ಇದರಿಂದ ಪಾರಾಗಲು ಪ್ರಯತ್ನ ಮಾಡುವುದು ಲೋಕಾನುಪ್ರೇಕ್ಷೆಯಾಗಿದೆ. ಯಾವ ಜೀವನು ಏಕಾಗ್ರತೆಯಿಂದ ಲೋಕದ ಸ್ವರೂಪವನ್ನು ಧ್ಯಾನಿಸುತ್ತಾನೋ ಅವನು ಕರ್ಮ ಸಮೂಹವನ್ನು ನಷ್ಟಗೊಳಿಸಿ ಸಿದ್ಧಲೋಕವನ್ನು ತಲುಪುತ್ತಾನೆ, ಅನಂತ ಸುಖಿಯಾಗುತ್ತಾನೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಜೈ ಜಿನೇಂದ್ರ ಮಕ್ಕಳೇ, ಇಂದು ಉತ್ತಮ ತ್ಯಾಗ ಧರ್ಮದ ಬಗ್ಗೆ ತಿಳಿಯೋಣ. ಅಂತರಂಗ ಪರಿಗ್ರಹಗಳಾದ ಅಹಂಕಾರ, ಮಮಕಾರಗಳನ್ನು ತ್ಯಾಗ ಮಾಡಿ, ಬಾಹ್ಯ ಪರಿಗ್ರಹಗಳಾದ ರಾಗ ಭೋಗಗಳನ್ನು ತ್ಯಾಗ ಮಾಡಿ, ದಾನ ಧರ್ಮ ಪರೋಪಕಾರಗಳನ್ನು ಮಾಡುತ್ತಾ ಮನಸ್ಸಿನ ಅಶುಭ ಭಾವನೆಗಳನ್ನು ದೂರ ಮಾಡುವುದೇ ಉತ್ತಮ ತ್ಯಾಗ ಧರ್ಮ. ಒಂದು ಹಳ್ಳಿಯಲ್ಲಿ ಒಬ್ಬ ಪಂಡಿತರು ತ್ಯಾಗ ಧರ್ಮದ ಬಗ್ಗೆ ಪ್ರವಚನ ನೀಡುತ್ತಿದ್ದರು. ಇದನ್ನು ಕೇಳೋಣ ಬನ್ನಿ. ಶ್ರಾವಕರೇ, ಉತ್ತಮ ತ್ಯಾಗ ಧರ್ಮವನ್ನು ತಿಳಿದುಕೊಳ್ಳುವುದರಿಂದ ಸಂಸಾರವೆಂಬ ಸಾಗರವನ್ನು ದಾಟಬಹುದು. ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ತ್ಯಾಗ ಧರ್ಮಕ್ಕೆ ಅಪಾರ ಮಹಿಮೆ ಇದೆ ಎಂದು ತಿಳಿಸಿದ್ದಾರೆ. ಪ್ರವಚನ ಮುಗಿದ ಮೇಲೆ ಪಂಡಿತರು ನದಿಯ ದಡಕ್ಕೆ ಹೋಗಿ ಒಬ್ಬ ಅಂಬಿಗನ ಹತ್ತಿರ ಮಾತನಾಡುತ್ತಿದ್ದರು. ಅಯ್ಯ, ನಾನು ನದಿಯ ಆಚೆ ದಡಕ್ಕೆ ಹೋಗಬೇಕು. ನನ್ನಲ್ಲಿ ಹಣವಿಲ್ಲ. ನೀನು ಕರೆದುಕೊಂಡು ಹೋದರೆ ತುಂಬಾ ಉಪಕಾರ ಮಾಡಿದಂತೆ ಆಗುತ್ತದೆ. ಪಂಡಿತರೆ, ನಾನು ಬಡವ. ಜನರನ್ನು ಉಚಿತವಾಗಿ ನದಿಯನ್ನು ದಾಟಿಸಿದರೆ ನನ್ನ ಸಂಸಾರವನ್ನು ಹೇಗೆ ನಡೆಸುವುದು? ಅಷ್ಟರಲ್ಲಿ ಒಬ್ಬ ಶ್ರಾವಕನು ಅದೇ ನದಿಯ ದಡಕ್ಕೆ ಬಂದನು. ಪಂಡಿತರೆ, ತಾವೇನು ಇಲ್ಲಿದ್ದೀರಿ? ಏನು ಸಮಾಚಾರ? ಶ್ರಾವಕರೇ, ನಾನು ಈ ದಡದಿಂದ ಆ ದಡಕ್ಕೆ ಹೋಗಬೇಕು. ಆದರೆ ಅಂಬಿಗನು ಹಣ ಕೊಡದೆ ಕರೆದೊಯ್ಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ. ನನ್ನಲ್ಲಿ ಹಣವಿಲ್ಲ. ಆದ್ದರಿಂದ ಇಲ್ಲಿಯೇ ದಿನವನ್ನು ಮುಗಿಸಲು ಯೋಚಿಸುತ್ತಿದ್ದೇನೆ. ಅಂಬಿಗನೇ, ನಾನು ನಮ್ಮಿಬ್ಬರ ಹಣವನ್ನು ಕೊಡುತ್ತೇನೆ. ನಮ್ಮನ್ನು ಆಚೆ ದಡಕ್ಕೆ ಕರೆದುಕೊಂಡು ಹೋಗುವೆಯಾ? ಬನ್ನಿ ಶ್ರಾವಕರೇ, ಬನ್ನಿ ಪಂಡಿತರೆ, ದೋಣಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮಿಬ್ಬರನ್ನು ಈಗಲೇ ಆಚೆ ದಡಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆಚೆ ದಡವನ್ನು ತಲುಪಿದ ಮೇಲೆ, ಪಂಡಿತರೆ, ತ್ಯಾಗ ಧರ್ಮದಿಂದ ಸಂಸಾರವನ್ನೇ ದಾಟಬಹುದು ಎಂದು ಹೇಳಿದ್ರಿ. ಆದರೆ ಈಗ ಈ ಸಣ್ಣ ನದಿಯನ್ನೇ ದಾಟಲಾಗಲಿಲ್ಲವಲ್ಲ? ಶ್ರಾವಕರೇ, ನೀವು ಮರೆತು ಬಿಟ್ಟಿರಿ ಅನ್ಸುತ್ತೆ. ನಾವು ನದಿ ದಾಟಿದ್ದು ತ್ಯಾಗದಿಂದಲೇ ಅಲ್ಲವೇ? ನಮ್ಮಿಬ್ಬರ ಹಣವನ್ನು ನೀವೇ ಕೊಟ್ಟಿದ್ದರಿಂದ, ಅಂದರೆ ನೀವು ನಿಮ್ಮ ಹಣವನ್ನು ತ್ಯಾಗ ಮಾಡಿದ್ದರಿಂದ ತಾನೇ ನಾನು ಈ ದಡ ಸೇರಿದ್ದು. ಈಗ ಅರ್ಥವಾಯಿತು ಪಂಡಿತರೆ. ನಿಜವಾಗಿಯೂ ತ್ಯಾಗ ಮಾಡದೆ ಒಳ್ಳೆಯದಾಗುವುದಿಲ್ಲ. ತ್ಯಾಗ ಧರ್ಮದ ಬಗ್ಗೆ ನನಗೆ ವಿವರವಾಗಿ ತಿಳಿಸಿಕೊಡಿ. ವಾಸ್ತವವಾಗಿ ತ್ಯಾಗ ಧರ್ಮವೆಂದರೆ ರಾಗ ದ್ವೇಷಗಳನ್ನು ತ್ಯಾಗ ಮಾಡುವುದು. ದಿಗಂಬರ ಮುನಿಗಳು ತ್ಯಾಗ ಧರ್ಮವನ್ನು ಪರಿಪೂರ್ಣವಾಗಿ ಪಾಲಿಸುತ್ತಾರೆ. ಗೃಹಸ್ಥರಾದ ನಾವು ವ್ಯಾವಹಾರಿಕ ದಾನವನ್ನು ತ್ಯಾಗವೆಂದು ತಿಳಿದುಕೊಳ್ಳಬೇಕು. ಪಂಡಿತರೆ, ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಹಾಗೂ ಯಾರ್ಯಾರಿಗೆ ದಾನ ಮಾಡಬೇಕು ಎಂದು ತಿಳಿಸಬಲ್ಲಿರಾ? ದಾನಗಳು 4 ಬಗೆಯಾಗಿವೆ. ಅವು ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ ಮತ್ತು ಅಭಯದಾನ. ದಾನ ಸ್ವೀಕರಿಸಲು ಅರ್ಹರು ಯಾರೆಂದರೆ ಮುನಿಗಳು, ಆರಿಕೆಯರು, ಶ್ರಾವಕ, ಶ್ರಾವಿಕೆಯರು. ಪಂಡಿತರೇ, ನೀವು ಮುಂಚೆ ಹೇಳಿದಂತೆ ಮುನಿಗಳು ಸರ್ವಸಂಗ ಪರಿತ್ಯಾಗಿಗಳಾಗಿರುತ್ತಾರೆ. ತಮ್ಮ ಬಳಿ ಯಾವುದೇ ಆಹಾರ ಔಷಧಿಗಳನ್ನು ಇಟ್ಟುಕೊಂಡಿರುವುದಿಲ್ಲ. ಹಾಗಿರುವಾಗ ಈ ವಸ್ತುಗಳನ್ನು ಮುನಿಗಳು ಹೇಗೆ ದಾನ ಮಾಡಲು ಸಾಧ್ಯ? ಆಹಾರ ಮತ್ತು ಔಷಧಗಳನ್ನು ಶ್ರಾವಕರು ಮಾತ್ರ ದಾನ ಮಾಡಲು ಸಾಧ್ಯವೆಂದು ನೀವು ಹೇಳಿರುವುದು ಸರಿಯಾಗಿದೆ. ಮುನಿಗಳಿಗೆ ಜ್ಞಾನ ಮತ್ತು ಅಭಯದಾನಗಳೇ ಮುಖ್ಯವೆಂದು ತಿಳಿಸಿದ್ದಾರೆ. ಹಾಗೆ ನೋಡಿದರೆ ರಾಗದ್ವೇಷಗಳನ್ನು ತ್ಯಾಗ ಮಾಡುವುದು ಮುನಿಗಳಿಗೆ ಮಾತ್ರ ಸಾಧ್ಯ.
ಹೀಗೆ ಶ್ರಾವಕನು ಪಂಡಿತರನ್ನು ದಡ ಸೇರಿಸಲು ತನ್ನ ಹಣವನ್ನು ದಾನ ಮಾಡಿ ಉತ್ತಮ ತ್ಯಾಗ ಧರ್ಮವನ್ನು ಪಾಲಿಸಿದನು. ಧನಿ ಸಾಧು ಶಾಸ್ತ್ರ ಅಭಯ ದಿವ್ಯೈ ತ್ಯಾಗರಾಗ ವಿರೋಧಕೋ ಬೆಂದಾನ ಶ್ರಾವಕ ಸಾಧು ದೋನೋ ಲೇಹೈ ನಾಹಿ ಬೋಧಿಕೋ. ಎಂದರೆ ಯಾವ ಸಾಧುಗಳು ಶಾಸ್ತ್ರ ಮತ್ತು ಅಭಯದಾನ ಮಾಡುತ್ತಾರೋ ಮತ್ತು ರಾಗ ದ್ವೇಷಗಳನ್ನು ತ್ಯಾಗ ಮಾಡುತ್ತಾರೋ ಅವರೇ ಧನ್ಯರು. ದಾನದ ಮಹಿಮೆ ಎಷ್ಟಿದೆ ಎಂದರೆ ಇದನ್ನು ಹೊರತುಪಡಿಸಿ ಶ್ರಾವಕ ಮತ್ತು ಸಾಧು ಇವರಿಬ್ಬರಿಗೂ ಬೋಧಿಯ ಪ್ರಾಪ್ತಿಯಾಗುವುದಿಲ್ಲ, ಅಂದರೆ ಸಮ್ಯಜ್ಞಾನದ ಪ್ರಾಪ್ತಿಯಾಗುವುದಿಲ್ಲ. ಮಕ್ಕಳೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ತ್ಯಾಗ ಧರ್ಮವನ್ನು ಪಾಲಿಸಬಹುದು ಎಂದು ಯೋಚಿಸುತ್ತಿದ್ದೀರಾ? ಹೇಗೆ ಎಂದರೆ ಅನಾರೋಗ್ಯ ಪೀಡಿತರಿಗೆ ಔಷಧಿಗಳನ್ನು ದಾನ ಮಾಡುವುದು, ಮುನಿಗಳಿಗೆ ಆಹಾರ ದಾನ ಮಾಡುವುದು, ವಯಸ್ಸಾದವರಿಗೆ ಅವರ ಕಷ್ಟಗಳಲ್ಲಿ ಸಹಾಯ ಮಾಡುವುದು, ಅಂಗವಿಕಲರಿಗೆ ಸಹಾಯ ಮಾಡುವುದು, ಹೀಗೆ ಅನೇಕ ದಾನ ಧರ್ಮ ಪರೋಪಕಾರಗಳನ್ನು ಮಾಡುತ್ತಾ ತ್ಯಾಗ ಧರ್ಮವನ್ನು ಪಾಲಿಸೋಣ. ಮಕ್ಕಳೇ, ನಿಮಗೆ ನೆನಪಿದೆಯಾ, ಚತುರ್ಗತಿ ವಿಡಿಯೋದಲ್ಲಿ ನಾವು ಕಲ್ತಿದ್ವಿ ದಾನ ಮಾಡುವುದರಿಂದ ಪುಣ್ಯ ಗಳಿಸುತ್ತೇವೆ ಅಂತ. ಹೆಚ್ಚು ಹೆಚ್ಚು ಪುಣ್ಯ ಗಳಿಸಿದರೆ ಏನು ಸಿಗುತ್ತದೆ? ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಹೌದು, ನಮ್ಮ ಜೀವನದ ಗುರಿ ಸಾಧಿಸಲು ಸುಲಭವಾಗುತ್ತದೆ. ಬನ್ನಿ ಮಕ್ಕಳೇ, ನಾವು ಕೂಡ ನಮಗೆ ಸಿಗುವ ಅವಕಾಶದಲ್ಲಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ದಾನ ಪರೋಪಕಾರ ಮಾಡುತ್ತಾ ನಮ್ಮ ಮನಸ್ಸಿನ ಅಶುಭ ಭಾವನೆಗಳನ್ನು ದೂರ ಮಾಡಿಕೊಳ್ಳೋಣ. ಭವ್ಯ ಬಂಧುಗಳೇ, ಪ್ರಕೃತಿ ಪ್ರಿಯರ ಚಾರಣ ಪ್ರೇಮಿಗಳ ನೆಚ್ಚಿನ ತಾಣವಾದ ಪಶ್ಚಿಮ ಘಟ್ಟದ ಮಲೆನಾಡಿನ ನಿತ್ಯ ಹರಿದ್ವರ್ಣದ ದಟ್ಟಾರಣ್ಯದ ಮಧ್ಯೆ ಬರುವ ಗ್ರಾಮವೇ ಸಂಸೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿದೆ. ಈ ಸಂಸೆ ಗ್ರಾಮದ ನಡುವೆ ವಿಶಾಲವಾದ ಹಚ್ಚ ಹಸುರಿನ ಬಯಲಿನಲ್ಲಿ ಸೋಮಾವತಿ ನದಿ ದಂಡೆ ಮೇಲಿರುವ ಅಮ್ಮನವರ ಬಸದಿಯನ್ನು ಇಂದು ನಾವು ದರ್ಶನ ಮಾಡಲಿದ್ದೇವೆ. ಇದು ಪ್ರಾಚೀನ ಇತಿಹಾಸ ಹೊಂದಿರುವ ಜೈನ ದೇವಾಲಯವಾಗಿದೆ ಹಾಗೂ ಸಂಸೆ ಮೂರ್ನಾಡು ಗ್ರಾಮದ ಸರ್ವ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಈ ಮಂದಿರದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಧಾನವಾಗಿ ಪೂಜಿಸಿ ಆರಾಧಿಸಲಾಗುತ್ತದೆ. ಈ ದೇವಿಯು ಭಕ್ತರ ಸಕಲಾಭಿಷ್ಟಗಳನ್ನು ಪೂರೈಸಿ ರಕ್ಷಿಸಿ ಕಾಪಾಡುತ್ತಿದ್ದಾಳೆ. ಈ ಕ್ಷೇತ್ರದ ಆರಾಧ್ಯ ದೇವಿಯಾದ ಶ್ರೀ ವರಮಹಾಲಕ್ಷ್ಮಿ ದೇವಿಯು ಇಲ್ಲಿ ನೆಲೆಯಾಗಿರುವ ಬಗ್ಗೆ ಸ್ಥಳೀಯ ಹಿರಿಯರಿಂದ ಬಂದ ಕಥೆಯೊಂದಿದೆ. ಆಚಾರವಂತ ಮನೆತನದ ಧರ್ಮನಿಷ್ಠೆಯಾದ ಘರತಿಯೊಬ್ಬಳಿಗೆ ಯುಗಾದಿಯ ಹಿಂದಿನ ದಿನದ ಅಮಾವಾಸ್ಯೆಯಂದು ದೇವಿಯು ಕನಸಿನಲ್ಲಿ ಬಂದು, ನೀನು ಮಂಗಲ ಕಲಶದೊಂದಿಗೆ ಊರಿನ ಸೋಮಾವತಿ ನದಿಯ ದಂಡೆಯಲ್ಲಿರುವ ಬ್ರಹ್ಮಗುಂಡ ಸ್ಥಳಕ್ಕೆ ಬಂದು ಶ್ರದ್ಧಾಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿದರೆ ನಾನು ನಿನ್ನ ಜೊತೆ ಚಿತ್ತೈಸಿ ನಿಮ್ಮ ಗ್ರಾಮಕ್ಕೂ ನಿನ್ನ ಮನೆತನಕ್ಕೂ ಸಕಲ ಅಷ್ಟೈಶ್ವರ್ಯಗಳನ್ನಿತ್ತು ಸಲಹುತ್ತೇನೆ ಎಂದು ನುಡಿಯುತ್ತಾಳೆ. ದೇವಿಯ ಆದೇಶದಂತೆ ಆ ಸದ್ಗೃಹಸ್ಥೆಯು ಯುಗಾದಿಯ ಹಬ್ಬದ ದಿನ 3ನೇ ಜಾವದಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಶುಚಿರ್ಭೂತಳಾಗಿ ಬ್ರಹ್ಮಗುಂಡ ಎಂಬ ಸ್ಥಳಕ್ಕೆ ಬಂದು ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾಳೆ. ಆಗ ವರಮಹಾಲಕ್ಷ್ಮಿ ದೇವಿ ಹಾಗೂ ಸ್ಥಳೀಯವಾಗಿ ಈಗಲೂ ಪೂಜೆಗೊಳ್ಳುತ್ತಿರುವ ಹಲವು ದೇವತೆಗಳು ಸೇರಿದಂತೆ ದೇವತಾ ಸಮೂಹ ಮತ್ತು ಧನ ಕನಕಾದಿ ಸಕಲ ಐಶ್ವರ್ಯಗಳು ಜಲದ ಮಧ್ಯಭಾಗದಿಂದ ಉದ್ಭವವಾಗುತ್ತದೆ. ಮುಂದೆ ದೇವಿಯ ಆದೇಶದಂತೆ ಸಂಸೆ ಊರಿನ ಮಧ್ಯಭಾಗದಲ್ಲಿರುವ ಸೋಮಾವತಿ ನದಿಯ ದಂಡೆಯ ಮೇಲಿರುವ ಪ್ರಶಸ್ತ ಸ್ಥಳದಲ್ಲಿ, ಈಗ ವರಮಹಾಲಕ್ಷ್ಮಿ ದೇವಸ್ಥಾನ ಇರುವ ಜಾಗದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯಂದು ವಿಜೃಂಭಣೆಯಿಂದ ವಿಗ್ರಹ ರೂಪದಲ್ಲಿ ಆ ದೇವಿಯನ್ನು ಸ್ಥಾಪಿಸಲಾಗುತ್ತದೆ. ಕಾಲಾಂತರದಲ್ಲಿ ಮೂಲ ವಿಗ್ರಹವು ಮರದಿಂದ ಕಂಚಿನಿಂದ ಹಲವು ಬಾರಿ ಬದಲಾಗುತ್ತದೆ. ಊರಿಗೆ ಸಕಲ ಸಂಪತ್ತು ನೀಡುವ ಮಹಾತಾಯಿ ಈಕೆ ಆದುದರಿಂದ ಇವಳನ್ನು ಮಹಾದೇವಿ, ಮಹಾಲಕ್ಷ್ಮಿ, ಶ್ರೀ ವರಮಹಾಲಕ್ಷ್ಮಿ ಎಂದು ಪ್ರಾಚೀನ ಕಾಲದಿಂದ ಜೈನಾಗಮ ಪದ್ಧತಿಯಲ್ಲಿ ಪೂಜಿಸಲಾಗುತ್ತಿತ್ತು. ಚೈತ್ಯಾಲಯವನ್ನು ಮಲೆನಾಡು ಮತ್ತು ತುಳುನಾಡಿನ ಸಮ್ಮಿಶ್ರ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇವಾಲಯವು ವಿಶಿಷ್ಟ ವಾಸ್ತುವಿನ್ಯಾಸದೊಂದಿಗೆ ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತದೆ. ದೇಗುಲದ ಎದುರು ಭಾಗದಲ್ಲಿ ಉನ್ನತವಾದ ಧ್ವಜಸ್ತಂಭವಿದ್ದು ಅದಕ್ಕೆ ತಾಮ್ರದ ಹೊದಿಕೆ ಅಳವಡಿಸಲಾಗಿದೆ.
ಮಹಾದ್ವಾರದ ಮೂಲಕ ದೇವಸ್ಥಾನದ ಪ್ರವೇಶಗೈದು ವಿಶಾಲವಾದ ಘಂಟಾ ಮಂಟಪದ ಮೂಲಕ ದರ್ಶನ ಮಂಟಪಕ್ಕೆ ಬಂದು ನಿಂತಾಗ ಇಲ್ಲಿಂದಲೇ ಶ್ರೀ ಜಿನ ಭಗವಂತನ ದರ್ಶನವಾಗುತ್ತದೆ. ಆ ತ್ರಿಲೋಕ್ಯನಾಥನ ದರ್ಶನ ಮಾತ್ರದಿಂದ ನೇತ್ರದ್ವಯಗಳು ಪಾವನವಾಗುವುದು ಖಚಿತ. ಈ ಜಿನ ಮಂದಿರದಲ್ಲಿ ಮೂಲ ನಾಯಕರಾಗಿ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ವಿರಾಜಮಾನರಾಗಿದ್ದಾರೆ. ಪುರಾತನವಾಗಿದ್ದ ಕರಿಶಿಲೆಯ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಚಿಕ್ಕ ಬಿಂಬವನ್ನು ಬದಲಿಸಿ 1962ರಲ್ಲಿ ಅಮೃತಶಿಲೆಯ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿಯ ನೂತನ ಜಿನಬಿಂಬವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರರ ಸಂಪೂರ್ಣ ಸಹಕಾರದೊಂದಿಗೆ ಸಂಸೆ ಗ್ರಾಮದ ಶ್ರೀಯುತ ಪಟೇಲ್ ಶಾಂತಿರಾಜ ಶೆಟ್ಟಿಯವರ ನೇತೃತ್ವದಲ್ಲಿ ರಾಜಸ್ಥಾನದಿಂದ ತರಿಸಿ ಸ್ಥಾಪಿಸಿರುತ್ತಾರೆ. ಈ ಜಿನಬಿಂಬವು ಸುಮಾರು 2 ಅಡಿ ಎತ್ತರವಿದ್ದು ಪದ್ಮಾಸನ ಭಂಗಿಯಲ್ಲಿದೆ. ಮೂಲ ನಾಯಕರಾದ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಕೆಳಭಾಗದಲ್ಲಿ ಸಾಲಾಗಿ ಭಗವಾನ್ ಶ್ರೀ ಶೀತಲ ತೀರ್ಥಂಕರರ ಯಕ್ಷ, ತುರಗಾರೂಢನಾದ ಶ್ರೀ ಬ್ರಹ್ಮದೇವರು ಹಾಗೂ ಊರಿಗೆ ಸಕಲ ಸಂಪತ್ತು ಸೌಭಾಗ್ಯವನ್ನಿತ್ತು ಕಾಪಾಡುತ್ತಿರುವ ದೇವಿಯಾದ ಶ್ರೀ ವರಮಹಾಲಕ್ಷ್ಮಿಯನ್ನು, ಹಾಗೆ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಯಕ್ಷಿಯಾದ ಮಹಾಮಾತೆ ಶ್ರೀ ಪದ್ಮಾವತಿ ದೇವಿಯನ್ನು ಪ್ರಧಾನವಾಗಿ ಈ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಶ್ರೀ ಪಾರ್ಶ್ವದೇವ ಮುಕ್ತಿಜಿನೇಶ ಕಣ್ಣರಸಿ ಕಾಯುತ್ತಿದೆ ತವ ಬಿಂಬ ಈಶ. ಶ್ರೀ ಪಾರ್ಶ್ವದೇವ ಶ್ರೀ ಮುಕ್ತಿ ರಮೇಶ ಕಣ್ಣರಸಿ ಕಾಯುತ್ತಿದೆ ತವ ಬಿಂಬ ಈಶ, ತವ ಬಿಂಬ ಈಶ.
ವರವರದವು ದೇವಿ ಪದ್ಮಾಂಬೆ ನೀಡಮ್ಮ ವರವಾದಿ ಶ್ರೀದೇವಿ ಪದ್ಮಾಂಬೆ ನೀಡಮ್ಮ. ಹೊಂಬುಜದ ಶಾಂತರಸರು ಮತ್ತು ಕಳಸ ಕಾರ್ಕಳದ ಭೈರವರಸರ ಕಾಲದಲ್ಲಿ ಸಂಸೆ ಮೂರ್ನಾಡು ಗ್ರಾಮದ 8 ಜೈನ ಮನೆತನದ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಾಗೂ ಪದ್ಮಾವತಿ ಅಮ್ಮನವರ ಮತ್ತು ದೇವಿಯರ ದೇವಸ್ಥಾನಗಳು ನಿರ್ಮಾಣವಾಗುತ್ತದೆ. ಈ ಎಲ್ಲ ದೇವಸ್ಥಾನವು ಸಂಸೆ ಅಮ್ಮನವರ ದೇವಸ್ಥಾನಕ್ಕೆ ಮತ್ತು ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಬೆಸೆದುಕೊಂಡಿವೆ. ಈ ಎಲ್ಲ ಪ್ರಾಚೀನ ದೇವಸ್ಥಾನಗಳಲ್ಲಿ ಈಗಲೂ ಕೂಡ ಆಯಾ ಮನೆತನಗಳಿಂದ ಗ್ರಾಮಸ್ಥರಿಂದ ಪೂಜೆ ಪುನಸ್ಕಾರಗಳು ನಡೆಯುತ್ತಿದೆ. ಪ್ರಾಚೀನ ಇತಿಹಾಸ ಹೊಂದಿರುವ ಈ ಸಂಸೆ ಅಮ್ಮನವರ ದೇವಸ್ಥಾನದ ಸಂಪೂರ್ಣ ನವನಿರ್ಮಾಣ ಕಾರ್ಯವನ್ನು 1951ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂದಿನ ಕಾವಂದರರಾದ ಕೀರ್ತಿಶೇಷ ಪೂಜ್ಯ ಮಂಜಯ್ಯ ಹೆಗ್ಗಡೆಯವರು ಮಾಡಿಸುತ್ತಾರೆ. ಹಾಗೆಯೇ ನೂತನ ಮಹಾರಥವನ್ನು ನಿರ್ಮಾಣ ಮಾಡಿಸುತ್ತಾರೆ. ಅದಲ್ಲದೆ ವಾರ್ಷಿಕ ರಥೋತ್ಸವಾದಿ ಉತ್ಸವಗಳಲ್ಲಿ ಹಲವು ರೀತಿಯ ಶಿಸ್ತು, ನಿಯಮ ಮತ್ತು ಕಟ್ಟುಪಾಡಿನ ಆಚರಣೆಗಳನ್ನು ಮೂಡುಬಿದಿರೆಯ ಅಂದಿನ ಭಟ್ಟಾರಕರ ಸಲಹೆ ಸೂಚನೆಯಂತೆ ದಾಖಲಾತಿ ಸಹಿತವಾಗಿ ಜಾರಿಗೆ ತರುತ್ತಾರೆ. ಅಂದಿನಿಂದ ಬಂದ ಎಲ್ಲ ಆಚರಣೆಗಳು ಯಥಾವತ್ತಾಗಿ ಈಗಲೂ ಕೂಡ ಚಾಚು ತಪ್ಪದೆ ನಡೆಯುತ್ತಿದೆ. ಈ ಸಂಸೆ ಕ್ಷೇತ್ರದ ಎಲ್ಲ ಬಸದಿಗಳ ದೇವಸ್ಥಾನದ ನಿತ್ಯ ಪೂಜೆಯಿಂದ ಹಿಡಿದು ಮಹಾರಥೋತ್ಸವದವರೆಗೆ ಎಲ್ಲ ಕೈಂಕರ್ಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಪೂರ್ಣ ಸಹಯೋಗ ಮತ್ತು ಊರ ಶ್ರಾವಕ ಬಂಧುಗಳ ಸಹಕಾರದೊಂದಿಗೆ ನಡೆಯುತ್ತಿದೆ. ಸಂಸೆ ಕ್ಷೇತ್ರದ ವಿಚಾರ ಬಂದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಗ್ಗಡೆ ಪರಿವಾರದವರು ತಮ್ಮ ತವರು ಮನೆಯನ್ನು ಪ್ರೀತಿಸಿದಂತೆ ಸದಾ ವಿಶೇಷ ಪ್ರೀತಿಯಿಂದ ಅಕ್ಕರೆಯಿಂದ ಕಾಣುತ್ತಾರೆ. ಈ ಸಂಸೆ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಊರ ಪರವೂರ ಸಾವಿರಾರು ಶ್ರದ್ಧಾಳು ಧರ್ಮಬಂಧುಗಳ ಪಾಲ್ಗೊಳ್ಳುವಿಕೆಯಲ್ಲಿ ಅತ್ಯಂತ ಸಾಂಪ್ರದಾಯದಿಂದ ಕೂಡಿದ 7 ದಿನ ಪರ್ಯಂತ ನಡೆಯುವ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಊರಿನ ಎಲ್ಲ ಜೈನ ಮನೆತನದ ಮನೆಗಳಿಗೆ ತನ್ನದೇ ಆದ ಜವಾಬ್ದಾರಿಗಳಿವೆ. ಅವರೆಲ್ಲರೂ ಕಚ್ಚೆ ಪಂಚೆ ಹಾಕಿ ಶಲ್ಯ ಹೊದ್ದು ಶಿರದಲ್ಲಿ ಮುಂಡಾಸು ಧರಿಸಿ ಮಡಿಯಿಂದ ತಮ್ಮ ಪಾಲಿನ ದೇವರ ಸೇವೆಯ ಕೈಂಕರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಕಂಕಣಬದ್ಧರಾಗಿ ಮಾಡುತ್ತಾರೆ. ಇಲ್ಲಿಯ ಮಹಾರಥೋತ್ಸವ ಸಂದರ್ಭದಲ್ಲಿ ಭಗವಾನ್ 1008 ಶ್ರೀ ಶಾಂತಿನಾಥ ಸ್ವಾಮಿ ಪ್ರಧಾನವಾಗಿದ್ದು, ಸರ್ವಾಣ ಯಕ್ಷ, ವರಮಹಾಲಕ್ಷ್ಮೀ ದೇವಿ, ಪದ್ಮಾವತಿ ಅಮ್ಮನವರ ಸಂಭ್ರಮದ ಮೆರವಣಿಗೆ ಮತ್ತು ಮಹಾರಥಾರೋಹಣವನ್ನು ನೋಡುವುದೇ ಅಲೌಕಿಕ ಆನಂದವನ್ನು ನೀಡುತ್ತದೆ. ಇಲ್ಲಿಯ ರಥೋತ್ಸವದ ಸೊಬಗಿನ ಸೌಂದರ್ಯವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಭವ್ಯ ಬಂಧುಗಳೇ, ಮಲೆನಾಡಿನ ನೈಸರ್ಗಿಕ ಸ್ವಚ್ಛ ಪರಿಸರದಲ್ಲಿ ಸ್ಥಿತವಾಗಿರುವ ಸಂಸೆ ಮೂರ್ನಾಡು ಗ್ರಾಮದ ಎಲ್ಲ ಭಗವದ್ಭಕ್ತರ ಪ್ರಧಾನ ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರವಾದ ಸಂಸೆ ವರಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಿ ವಿರಾಜಮಾನರಾಗಿರುವ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಜಿನಶಾಸನ ದೇವತೆಗಳ ಹಾಗೂ ಇಲ್ಲಿಯ ಪ್ರಧಾನ ಆರಾಧ್ಯ ಮೂರ್ತಿಯಾದ ಶ್ರೀ ವರಮಹಾಲಕ್ಷ್ಮಿ ಅಮ್ಮನವರ ದರ್ಶನಗೈದು ಧನ್ಯರಾಗಿ ಪವಿತ್ರರಾಗಿ. ಜೈ ಜಿನೇಂದ್ರ. ಶುಲ್ಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು ಸಂಪರ್ಕಿಸಿ. ಜೈನರ ಧರ್ಮದ ಹಿರಿಮೆ ಗರಿಮೆಯನು ತೀರ್ಥ ಕ್ಷೇತ್ರದ